ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾವು ಬಂದಿದ್ದೀವಿ ಟೈಗರ್ ಹಿಲ್ಗೆ. 4:15 ಟೈಮು. ಎಲ್ಲ ಫುಲ್ ಕತ್ಲೆ, ಏನು ಕಾಣ್ತಾ ಇಲ್ಲ. ಗಾಡೀಲಿ ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಜರ್ನಿ ಆಗಿ ಟೈಗರ್ ಹಿಲ್ ಗೇಟ್ಗೆ ಎಂಟ್ರೆನ್ಸ್ಗೆ ಬಂದಿದ್ದೀವಿ. ಅಲ್ಲಿ ತುಂಬ ಬೆಳಗ್ಗೆ ಎಲ್ಲ ಎಷ್ಟೊಂದು ಜನ ಗಾಡಿಗಳು. ಮಾರ್ನಿಂಗ್ ಇದೆ ಸ್ಪಾಟೇ ಇಲ್ಲಿ ಡಾರ್ಜಿಲಿಂಗಲ್ಲಿ ಫೇಮಸ್. ನೋಡೋಣ ಟೈಗರ್ ಹಿಲ್ ಏನು ಕಾಣುತ್ತೆ ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಫುಲ್ ಪ್ಯಾಕ್ ಮಾಡ್ಕೊಂಡ್ ಬಂದಿದ್ದೀವಿ. ಎಲ್ಲಿದ್ದಾರೆ ನಮ್ಮ ಬಾಯ್ಸ್? ಸ್ವಲ್ಪ ತೇಣ ಇಲ್ಲಿ ಒಬ್ರಿಗೊಬ್ರು ಸಿಕ್ಕಿಲ್ಲ ಅಂದ್ರೆ ಕಳೆದ ಹೋಗ್ಬಿಡ್ತೀವಿ. ನೋಡಿ ಓಪನ್ ಅಪ್ ಆಗ್ತಾ ಇದೆ. ಸನ್ರೈಸ್ ಲೈಟ್ಸ್ ಈ ಕಡೆ ನೋಡಿ. ಚೆಂದ ನೋಡಿ, ಎಷ್ಟೊಂದು ಕ್ಯಾಮ್ರಾಗಳು, ಎಷ್ಟು ಜನಗಳು. ಅಪ್ಪ ಜನ ಜಾತ್ರೆ ನಮ್ಗೆ ಗೊತ್ತಿಲ್ಲ ಎಷ್ಟು ಜನ ಬಂದು ಸೇರ್ಕೊಂಡವ್ರೆ. ಎಲ್ಲ ಟೈಗರ್ ಇಲ್ಲಿ ನೋಡಕ್ ಬಂದಿರೋರು. ಯಾರಾದ್ರೂ ಕ್ಯಾಪ್ ಇಲ್ದಂಗೆ ಬಂದಾರ ನೋಡ್ರಿ. ವಿತೌಟ್ ಕ್ಯಾಪ್ ಬಂದ್ರೆ ಅವರೇ ಶೂರ್ ಇಲ್ಲಿ ನೋಡಿ. ಇಲ್ಲಿನ ಪ್ರಮೋಷನ್ ಹೆಂಗಿದೆ? ಏನ್ ನೈ ದೇಖಾ ತೋ ಕುಚ್ ನೈ ದೇಖಾ ಅಂತ. ನೋಡಿ ವ್ಯೂ ಹೆಂಗಿದೆ ಅಂದ್ರೆ ಅಪ್ಪ. ಟೈಗರ್ ಹಿಲ್ ಸನ್ರೈಸ್. जो भी देखेगा दिख चाहे रह जाएगा. ನೋಡಿ ಟೆಲಿಸ್ಕೋಪ್ ಅಲ್ಲಿ ಕೂಡ ಈ ಕಡೆ ನೋಡಿ ಕಾಂಚನಜುಂಗ. ಅದೇ ಕಾಂಚನಜುಂಗ. ಜ್ವಾಲಾಮುಖಿ ನೋಡ್ತೀರಾ? ನೋಡ್ರಿ ಹೊತ್ತು ಬೆಂಕಿ ಜ್ವಾಲಾಮುಖಿ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಸನ್ರೈಸ್. ಜನ ನೋಡಿ ಅದಂಗೆ ಫುಲ್ ಸೌಂಡ್. ಕಾಂಚನಜುಂಗ ಪರ್ವತದಲ್ಲಿ ಸ್ಲೀಪಿಂಗ್ ಬುದ್ಧ ಫಾರ್ಮ್ ಆಗಿರೋದನ್ನ ನೀವು ನೋಡ್ಬೋದು. ಕುಂಭಕರ್ಣ ಪರ್ವತ ಬಂದು ತಲೆ ಭಾಗ, ಮತ್ತು ಕಾಂಚನಜುಂಗ ಹೊಟ್ಟೆ ಭಾಗ, ಮತ್ತು ಪಾಂಡಿಮ್ ಪರ್ವತ ಶ್ರೇಣಿಗಳು ಕಾಲು ಭಾಗನ ರೂಪಿಸಿರುತ್ತೆ. ನೋಡಿ ಇದು ಏನು ಕಾಣ್ತಾ ಇದೆ ನಿಮಗೆ, ಇದು ಕಾಂಚನಜುಂಗ. ಅದು 8586 ಮೀಟ್ರ್, ಪ್ರಪಂಚದ 3ನೇ ಎತ್ತರದ ಪರ್ವತ ಶ್ರೇಣಿ. ಟೈಗರ್ ಹಿಲ್ಲಲ್ಲಿ ನೇಪಾಳಿ ಚಾಯ್ ಸೂಪರಾಗಿದೆ. ಸನ್ರೈಸು ಸಖತ್ತಾಗಿತ್ತು. ಬೆಳಿಗ್ಗೆ ಎದ್ದಕ್ಕೂ ಸಾರ್ಥಕಾಯಿತು ಅಲ್ಲ. ಕಾಂಚನಜುಂಗ ವ್ಯೂ ಇವಾಗಿಂದ ನಾವು ನೆಕ್ಸ್ಟ್ ಅಲ್ಲಿ ಹೋಗ್ಬೇಕು. ಚಳಿ ಇದೆ, ಇನ್ನೊಂದು ಸ್ವಲ್ಪ ಹತ್ರ ಹೋಗೋದಿದೆ. ನಮ್ಮ ಟ್ರೆಕ್ಕಿಂಗಲ್ಲಿ ಮುಂದೆ ಕಾಂಚನಜುಂಗ ಇನ್ನೂ ಹತ್ರದಿಂದ ತೋರಿಸ್ತೀವಿ. ಇನ್ನೂ ಟೈಗರ್ ಇಲ್ಲಿಂದ ಮುಗಿಸಿ ಎಲ್ಲ ಕೆಳ ಬರ್ತದೆ ನೋಡ್ರಿ. ಇದ್ದೀವಿ ನಮ್ಮ ಕ್ಯಾಬ್ ಹತ್ರ. ಅಲ್ಲಿ ಹೋಗಿ ನೆಕ್ಸ್ಟ್ ಪ್ಲೇಸ್ ಯಾವುದು? ನೆಕ್ಸ್ಟ್ ಪ್ಲೇಸು ಅವ್ನು ಪೀಸ್ ಪಕೋಡಾನೇ ಯಾವುದೋ ಅಂತಿದ್ದ. ಫಸ್ಟ್ ತಿಂಡಿ ತಿನ್ಕೋಬೇಕು. ಪೀಸ್ ಪಕೋಡ ಅಲ್ಲ, ಪೀಸ್ ಪಕೋಡ. ಮಾನೆಸ್ಟ್ರಿ ಅಲ್ಲಿ ನೋಡಿ
ನಮ್ಮ ಗ್ಯಾಂಗ್ನ ಇನ್ನಿಬ್ರು ಬರ್ತಾ ಅವ್ರೆ, ಕಪಲ್ಸ್. ಬೆಳಗ್ಗೆ ಹಿಂಗೆ ಎತ್ಕೊಂಡು ಹೋಗಿದ್ದು. ಬಟ್ ಒಳ್ಳೆ ಪ್ಲೇಸ್ ಮಾತ್ರ ಬ್ರೋ. ಒನ್ ಟೈಮ್ ವಿಸಿಟ್ ಮಾಡಲೇಬೇಕು. ಹೌದು, ಅಲ್ಲಿ ಒಂದ್ ಸೈಡ್ ಸನ್ರೈಸ್ ಆಗ್ತಾ ಇರುತ್ತೆ, ಸೈಡ್ ಕಾಂಚನಜುಂಗ ಮೇಲೆ ಬಿಸಿಲು ಬೀಳೋದಕ್ಕೂ ಕಲರ್ ಚೇಂಜ್ ಆಗೋದಕ್ಕೂ. ಈ ಟ್ರೆಕ್ಕಿಂಗ್ ಹೋಗ್ದಿರಾ ಬರೀ ಮೌಂಟೇನ್ ಕಾಂಚನಜುಂಗ ನೋಡ್ಬೇಕಂದ್ರೆ ಈ ಸ್ಪಾಟ್ ಫಸ್ಟ್. ಇದುವರೆಗೂ ನೋಡಿರೋ ಸನ್ರೈಸ್ಗಳಲ್ಲಿ ದಿ ಬೆಸ್ಟ್ ಸನ್ರೈಸ್ ಅಂದ್ರೆ ಇದೆ. ನಾವು ಒಂದ್ಸರಿ ರಾಜಸ್ಥಾನ್ ಹೋದಾಗ ನೋಡಿದ್ವಲ್ಲ ಸರಿ, ಅದು ಬೆಸ್ಟ್ ಸನ್ರೈಸ್ ಪಾಯಿಂಟ್ ಇದೆ. ಹೌದು, ಅದರಲ್ಲೂ ಒಂದ್ ಸೈಡ್ ಇದು ಆ ಸನ್ರೈಸ್ ಆಗಕ್ ಮುಂಚೆ ಒಂಥರ ವಾಲ್ಕನ್ ಎಫೆಕ್ಟ್ ಬರುತ್ತೆ ಅಲ್ಲಿ ಕ್ಲೌಡ್ಸ್ ಮೇಲೆ, ಅದು ಮಾತ್ರ ಅಲ್ಟಿಮೇಟ್. ಬೆಂಕಿ ತರ ಫುಲ್ಲು ಅದರಲ್ಲೂ ಉರಿತಾ ಇರುತ್ತೆ ಮೇಲೆ ಫಸ್ಟ್ ಆ ಕಿರಣ ಬೀಳ್ತಾ ಇತ್ತು, ಕ್ಲೌಡ್ ಉರಿತಾ ಇರುತ್ತೆ ಹಂಗೆ. ದಾಗ 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 ಅಂತ. ಟೈಗರ್ ಹಿಲ್ ಮುಗಿದಿದೆ. ನೆಕ್ಸ್ಟ್ ಸ್ಪಾಟ್ಗೆ ಮುಂದಿನ ಸ್ಪಾಟು ಗೂಮ್ ಮಾನೆಸ್ಟ್ರಿ. ಇದೆ ಎಂಟ್ರಿ ಗೂಮ್ ಮಾನೆಸ್ಟ್ರಿದು. ನೋಡೋಣ ಏನಿದೆ. ನಮ್ಮ ತಿಂಡಿ ಸ್ಪಾಟ್ ನೋಡಿ ಡಾರ್ಜಿಲಿಂಗಲ್ಲಿ. ವೆಸ್ಟ್ ಬೆಂಗಾಲ್ ಡಾರ್ಜಿಲಿಂಗಲ್ಲಿ ನೋಡಿ ಈ ಥರ ರೈಲ್ವೆ ಟ್ರ್ಯಾಕ್ ಮೇಲೆ ತಿಂಡಿ ತಿನ್ಬೋದು ನಾವು. ಇವರೇ ನೋಡಿ ನಮಗೆ ಮಾಡ್ಕೊಡ್ತಾ ಇರೋರು ತಿಂಡಿ. ಎಲ್ಲ ಮ್ಯಾಗಿ ಆರ್ಡರ್ ಮಾಡಿದ್ದೀವಿ, ಇದ್ರ ಜೊತೆಗೆ ಇದೊಂದು 1 ಅವರ್ ಕಾದ್ಮೇಲೆ ಇಷ್ಟು ಹತ್ರ ಬಂದಿದ್ದೀವಿ ನೋಡಿ ರೋಪ್ ವೇಗೆ ಹೋಗೋಕ್ಕೆ. ನಮ್ಮ ಗಾಡಿ ಬಂತು ನೋಡಿ, ಅಲ್ಲಾಡ್ಸ್ಕೊಂಬತ್ತವನಪ್ಪ ಗಾಡಿನ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಬೆಲ್ ಹೊಡೆದೇ ಇಲ್ಲ. 6 ಜನ ಕುತ್ಕೋಬೋದು ನೋಡಿ. ಒಬ್ಬರಿಗೆ 260 ರೂಪಾಯಿ. ಆಲ್ಮೋಸ್ಟ್ 2 ಕಿಲೋಮೀಟ್ರ್ ರೋಪ್ ವೇ ಇದೆ ಇದು. ಅಣ್ಣ ನೋಡಿ ನಮಗೆ ತಳ್ತಾವ್ರೆ. ಹೊಡೆದ್ರು
ಇದರಲ್ಲಿ ಹೊಟ್ಟೆ ಗುಡುಗುಡು ಅನ್ನುತ್ತಿದೆ ಹೊಟ್ಟೆ ಗುಡುಗುಡು ಅನ್ನುತ್ತಿದೆ ಭಯ ಆಗ್ತಾ ಇದೆ. ನೋಡಿ ವ್ಯೂ. ನಾವೀಗ ಈ ಕಡೆ ವ್ಯೂ ನೋಡ್ತೀವಿ. ಆಕ್ಚುಲಿ ಈ ಕಡೆ ಈಗ ಸೆಟ್ ಆಯ್ತು ಕಣ್ಣಿಂದ ನೋಡು. ಈಗ ಸೆಟ್ ಆಯ್ತು ನೋಡಿ ಆನಂದಿಸ್ಕೊಂತೀವಿ. ಈಗ ಸೆಟ್ ಆಯ್ತು. ಅಲ್ಲಿ ಒಂಥರ ಇತ್ತು. ಈ ಕಡೆ ಬಾ, ನಾನು ಆ ಕಡೆ ಬರ್ತೀನಿ. ಸಡನ್ ಆಗಿ ಓಪನ್ ಆಗ್ಬೇಕಂತೆ. ಇನ್ನೊಂದು ನಿಮಿಷ ಅದಕ್ಕೊಂದು ಕೆಲಸ ಆಗಬೇಕು. ಇಲ್ಲ ಅಲ್ಲಿ ಬೇಕಾದ್ರೆ ಸ್ಟಾಪ್ ಮಾಡಿದ್ಯಾ? ಹಿಡ್ಕೊಂಡಿದ್ದೀವಿ. ಈಗ ನೋಡಿ ಈಗ ಈ ಕಡೆ ಏನಿಲ್ಲ ಸದ್ಯಕ್ಕೆ. ಈ ಕಡೆ ಬರ್ತೀರಾ? ಏನ್ ಬಿದ್ರೆ ಮನೆ ಮೇಲೆ ಬೀಳ್ತೀವಿ ಅಷ್ಟೇ. ರೋಪೇಯಿಂದ ಒನ್ ವೇ ಕಂಪ್ಲೀಟ್ ಮಾಡಿದ್ಮೇಲೆ 30 ಮಿನಿಟ್ಸ್ ಆಗಿದೆ. ಕಂಪ್ಲೀಟ್ ಮಾಡಿ ಇಲ್ಲಿ ಸ್ಟಾಪ್ ಕೊಡ್ತಾನೆ. ನಿಲ್ಸಿದ್ಮೇಲೆ ಯಾವ ಗಾಡಿನಾದರೂ ಮತ್ತೆ ಎತ್ಕೊಂಡು ಹೋಗೋ ಥರ. ಸೊ ಮುಗಿಸಿ ಒಂದು ರೌಂಡ್ ಎಲ್ಲರೂ ಫೋಟೋ ಗಿಟೋ ತೆಗೆಸ್ಕೊಳಂಗಿದ್ರೆ ತಕ್ಕೋಬೋದು ಅಂತ ಬ್ರೇಕ್ ಇದು ಪಿಟ್ ಸ್ಟಾಪ್ ನೋಡಿ. ಎಲ್ಲ ರೋಪೇ ಇರ್ತಾರೆ ಎಲ್ಲ ಇಟ್ಟಿದ್ದಾರೆ ಪ್ರಾಪರ್ಟೀಸ್. ಮತ್ತೆ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ರಿಟರ್ನ್ ಹತ್ಕೊಂಡು ಎಲ್ಲಿ ಹತ್ತದೋ ಅಲ್ಲಿಗೆ ಹೋಗೋದು. ವ್ಯೂಸ್ ಮಾತ್ರ ಸಾಕಾಗಿದೆ. ನೆಕ್ಸ್ಟ್ ನಾವು ಬಂದಿರೋ ಸ್ಪಾಟು ನೋಡಿ, ಡಾರ್ಜಿಲಿಂಗ್ ಅಲ್ಲಿರೋ ಟೀ ಗಾರ್ಡನ್. ಟೀ ಗಾರ್ಡನ್ ಇರೋ ಒಂದೇನಂದರೆ ನೋಡಿ, ನಮ್ಮ ಕಪಲ್ಸ್ ಏನು ಬಂದಿದ್ದಾರೆ ಅವ್ರಿಗೆ ಅಂತ ಒಂದು ಆ್ಯಕ್ಟಿವಿಟಿ ಇದೆ. ಅದೇ ಕಪಲ್ ಫೋಟೋಶೂಟ್. ಈಗ ಇದೇ ಥರ ನಮ್ಮ ಸನಾತ್ ಶಿವಾಲಿ ಆಯ್ತಾರೆ. ಎಷ್ಟು ಬೇಕು ನೋಡಿ, ರೆಡಿ ಆಗಿದ್ದಾರೆ ಎಲ್ಲ ಫಿಕ್ಸಕ್ಕೆ. ನೋಡಿ, ಒಬ್ಬರಿಗೆ ಡ್ರೆಸ್ಸು ಬಾಡಿಗೆಗೆ 50 ರೂಪಾಯಿ, ಇಬ್ಬರಿಂದ 100 ರೂಪಾಯಿ, ಒಂದು ಫೋಟೋಗೆ 50 ರೂಪಾಯಿ. ನೋಡಿ, ನಮ್ಮ ಸನತ್ ಅವರು ಚೇಂಜ್ ಆಗ್ತಾ ಇದ್ದಾರೆ. ಸಿಕ್ಕಿಂನ ಮಹಾರಾಜ. ಆಯ್ತು, ರೆಡಿ ನಮ್ಮ ರಾಜ್ರು. ರಾಣಿನೂ ರೆಡಿ ಆಗ್ತದೆ. ರಾಜ್ರೆ ಒಂದು ಪೋಸ್ ಕೊಡ್ರಿ. ಫೋಟೋ ಇದ್ದಲ್ಲ, ಫೋಟೋ ಇದ್ದಲ್ಲ ಟಿಬೇಟಿಯನ್ ರೆಫ್ಯೂಜಿ ಸೆಂಟರ್ ಅಂತಿದ್ದು. ಲಾಸ್ಟ್ ಟೈಮ್ ಮಮ್ಮಿ
ಚೆನ್ನಾಗಿದೆ ಅಲ್ಲ ನೋಡಿ ಅಲ್ಲಿ ತಿರುಗಿಸಿದೆ ಇಲ್ಲಿ ಎಷ್ಟು ದೊಡ್ಡದಿದೆ ಅಲ್ಲಿ ತಿರುಗಿಸೋದು ಪೀಸ್ ಪಗೋಡ ಬಂದಿದ್ದೀವಿ ಇವತ್ತು ಟಾಯ್ ಟ್ರೈನು ಕ್ಯಾನ್ಸಲ್ ಆಗಿದೆ ಸೊ ಟಾಯ್ ಟ್ರೈನ್ ಕ್ಯಾನ್ಸಲ್ ಆಗಿರೋದ್ರಿಂದ ಟಾಯ್ ಟ್ರೈನ್ನ ನಾಳೆ ಮಿಸ್ ಮಾಡಿ ನಮ್ಮಿಂದ ಮಿಸ್ ಆಗಿ ಹೋಗ್ತಾಯಿತ್ತು ಪೀಸ್ ಪಗೋಡ ಕವರ್ ಮಾಡಬೇಕು ಬೇಗ ಕತ್ಲೆ ಆಗೋದ್ರಿಂದ ಕತ್ಲೆ ಆಗ್ಬಿಡುತ್ತೆ ಚೆನ್ನಾಗಿರೋ ಪ್ಲೇಸ್ ಇದೆ ಪೀಸ್ ಪೀಸ್ ಪಗೋಡ ನಿಜವಾಗ್ಲೂ ಪೀಸ್ ಆಗಿದೆ ವಾತಾವರಣ ಎಷ್ಟು ಪೀಸ್ ಆಗಿದೆ ಅಂದರೆ ವೆಲ್ ಮೇಂಟೈನ್ಡ್ ಪಕೋಡ ಇದೆ. ಎಸ್ ಇದು ವೆಲ್ ಮೇಂಟೈನ್ಡ್ ಪಕೋಡ ಇದೆ ಚೆನ್ನಾಗಿದೆ ಥಿಂಕ್ ಡಾರ್ಜಿಲಿಂಗ್ ಬಂದರೆ ಒಳ್ಳೆಯದಾಗತ್ತಂತ ಒಂದು ಪ್ಲೇಸ್ ಇದು ಒಂದು ಸೂಪರ್ ಆಗಿದೆ ನೋಡಿ ಬೆಂಗಳೂರು ಹಾಂ ನಾವು ಬೆಂಗಳೂರು ಹೌದೌದು ನೀವೆಲ್ಲಿ ಯಾರು ನೀವೆಲ್ಲಿ ನಾವು ಇಲ್ಲಿಂದಲೇ ಹಾಂ ಬೆಂಗಳೂರು ಬಂದಿದ್ರಾ ಓಕೆ ಅಲ್ಲೇ ಸೂಪರ್ ನೀವು ಇಲ್ಲಿರೋರೆ ಸರಿ. ನೀವು ಇಲ್ಲಿ ಯಾವರು ಇಲ್ಲೇ ಡಾರ್ಜಿಲಿಂಗ್ ಡಾರ್ಜಿಲಿಂಗ್ ಸೂಪರ್ ಇಲ್ಲಿ ಮತ್ತೇನು ಫೇಮಸ್ ಇದೆ ನಾವು ಬೆಳಗ್ಗೆಯಿಂದ ರೋಪ್ ವೇ ಹೋಗಿದ್ದೀವಿ ಆಮೇಲೆ ಇವಾಗ ಟ್ರೈನ್ ಒಂದು ಕ್ಯಾನ್ಸಲ್ ಆಗಿದೆ ಅದು ಬಿಟ್ಟರೆ ಬೇರೆ ನೋಡಿ ಸೂಪರ್ ಆಗಿದೆ ಇವೆಲ್ಲ ಜಪನೀಸ್ ಟೆಂಪಲ್ನ ಪ್ರೇಯರ್ನ ಮುಗಿಸಿ ನಾವು ಇವತ್ತು ದಿನನ ಮುಗಿಸಿದ್ವಿ ವಾಪಸ್ ರೂಮ್ಗೆ ಹೊರಟ್ವಿ Happy birthday to you. Happy birthday to you. Happy birthday to you, dear Suresh. Happy birthday to you. ಮುಂದಿನ ವಿಡಿಯೋದಲ್ಲಿ ಡೇ 2 ಡಾರ್ಜಿಲಿಂಗಲ್ಲಿ ಟಾಯ್ ಟ್ರೈನ್ ಒಂದು ಮುಗಿಸಿ ನೆಕ್ಸ್ಟ್ ಸಂಡಕ್ಫುಗೆ ಮುಂದುವರಿಯೋಣ. ಅಲ್ಲಿವರೆಗೂ ಟೇಕ್ ಕೇರ್.